ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯ್ಕ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮಹಾ ಸೋಲು ಕಂಡಿದ್ದು ರಾಹುಲ್ ಗಾಂಧಿ ಕಡೆ ಬೊಟ್ಟು ಮಾಡಲಾಗಿದೆ. ಇದಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ ಅಘಾಡಿ ಗ್ಯಾರಂಟಿಗಳ ಭರಾಟೆಯ ಮಧ್ಯೆಯೂ ಬಿಜೆಪಿ ನೇತೃತ್ವದ ಮಹಾಯುತಿ ಗದ್ದಿಗೆ ಏರುವಲ್ಲಿ ಯಶಸ್ವಿಯಾಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ನಿರೀಕ್ಷೆಯೇ ಮಾಡದಂತೆ ಹೀನಾಯ ಸೋಲು ಕಂಡುಕೊಂಡಿರ್ತಕ್ಕಂಥದ್ದು, ಅದನ್ನು ಅರಗಿಸಿಕೊಳ್ಳೋಕ್ಕೂ ಆಗ್ತಾ ಇಲ್ಲ ಒಂದು ಪಕ್ಷದಿಂದ. ಈ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಸೋಲಿನ ಕಾರಣದ ಬೆನ್ನತ್ತಿರ್ತಕ್ಕಂಥದ್ದು. ವಿಶೇಷ ಅಂದರೆ ಸೋಲಿಗೆ ರಾಹುಲ್ ಗಾಂಧಿ ಅಂತ ಟಾರ್ಗೆಟ್ ಮಾಡಿ ಹೇಳಲಾಗ್ತಾ ಇದೆ ಅವರ ನಾಯಕರಿಂದ. ಒಂದು ಕಡೆ ಮಹಾಗದ್ದುಗೆ ಏರೋ ಕಾಂಗ್ರೆಸ್ ಕನಸು ಭಗ್ನವಾಯಿತು. ಇನ್ನೊಂದು ಕಡೆ ತಾನು ಊಹೆನೂ ಮಾಡದಷ್ಟು ಹೀನಾಯವಾಗಿ ಸೋಲನ್ನು ಕಂಡಿರ್ತಕ್ಕಂಥದ್ದು ಕಾಂಗ್ರೆಸ್, ನಿದ್ದೆಯನ್ನು ಕೆಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಕಾಂಗ್ರೆಸ್ ಪಕ್ಷ ಸೋಲಿನ ಚಿಂತನ ಮಂಥನ ಮಾಡ್ತಾ ಇದೆ. ಮಹಾಸೋಲು ರಾಹುಲ್ ಗಾಂಧಿ ಕಡೆ ಬೊಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಕೆಲ ನಾಯಕರು. ಮಹಾರಾಷ್ಟ್ರ ಸೋಲಿಗೆ ಕಾರಣ ರಾಹುಲ್ ಗಾಂಧಿನ ಅಂತಕ್ಕಂಥದ್ದನ್ನು ನೋಡೋದಾದರೆ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲಿಗೆ ಕಾರಣ ಬೇರೆ ಯಾರೂ ಅಲ್ಲ, ರಾಹುಲ್ ಗಾಂಧಿಯಂತೆ. ಹೀಗಂತ ಖುದ್ದು ಕಾಂಗ್ರೆಸ್ ನಾಯಕರೇ ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸೋಲಿನ ಪರಾಮರ್ಶೆಯಲ್ಲಿ ಕಾಂಗ್ರೆಸ್ ನಾಯಕರು ಈಗ ಮುಳುಗಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮಾತನಾಡಿದ 4ರಿಂದ 5 ತಪ್ಪುಗಳು ಕಾಂಗ್ರೆಸ್ಗೆ ಸೋಲನ್ನು ತಂದುಕೊಟ್ಟಿದೆ ಎಂದು. ಆ 4-5 ತಪ್ಪುಗಳನ್ನು ನಾವು ನೋಡೋದಾದರೆ ಅದು ಅವರದ್ದೇ ಪಕ್ಷಗಳ ಒಂದು ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಈ 4-5 ತಪ್ಪು ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥದ್ದು. ವೀರ್ ಸಾವರ್ಕರ್ ಬಗ್ಗೆ ಟೀಕೆ ಮಾಡಿದ್ರಂತೆ. ಮೊದಲನೆಯದಾಗಿ ವೀರ್ ಸಾವರ್ಕರ್ ಬಗ್ಗೆ ಟೀಕೆ ಮಾಡಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದರು. ವೀರ್ ಸಾವರ್ಕರ್ ಮೇಲೆ ರಾಹುಲ್ ಗಾಂಧಿ ನಿರಂತರ ಮಾತಿನ ದಾಳಿ ನಡೆಸಿದರು ಭಾಷಣಗಳಲ್ಲಿ. ರಾಹುಲ್ ಗಾಂಧಿ ಟೀಕೆಯನ್ನು ಸಹಿಸದ ಮಹಾರಾಷ್ಟ್ರದ ಜನ ಈ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಮತಗಳ ಮೂಲಕ. ಸಾವರ್ಕರ್ ಮೇಲೆ ಟೀಕೆ ಬೇಡ ಅಂತ ಅವರದ್ದೇ ನಾಯಕರಾದಂಥ ಉದ್ಧವ್ ಮತ್ತು ಶಾರದ್ ಕೂಡ ಹೇಳಿದ್ರಂತೆ ರಾಹುಲ್ ಗಾಂಧಿ ಅವರಿಗೆ. ಆದರೂ ಕೂಡ ನಾಯಕರ ಮಾತು ಕೇಳದ ರಾಹುಲ್ ಗಾಂಧಿ ಟೀಕೆಯನ್ನು ಮಾಡಿದರು. ಅದಕ್ಕೆ ತಕ್ಕ ಉತ್ತರವನ್ನು ತೆಗೆದುಕೊಂಡಿದ್ದಾರೆ ಮತಗಳ ಮೂಲಕ. ಎರಡನೇ ಒಂದು ತಪ್ಪು ನೋಡೋದಾದರೆ, ಮೀಸಲಾತಿ ಅಂತ್ಯದ ಬಗ್ಗೆ ಮಾತನಾಡಿದ್ರಂತೆ ಭಾಷಣಗಳಲ್ಲಿ. ಮೀಸಲಾತಿ ಅಂತ್ಯಗೊಳಿಸುವುದಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಭಾಷಣಗಳಲ್ಲಿ. ಮಹಾರಾಷ್ಟ್ರದ ನಾಯಕರಿಂದ ರಾಹುಲ್ ಹೇಳಿಕೆ ಸಮರ್ಥನೆ ಮಾಡಿಕೊಳ್ಳೋಕ್ಕಾಗ್ತಾ ಇಲ್ಲ. ಮೀಸಲಾತಿ ಲಾಭ ಸೌಲಭ್ಯ ಪಡೆಯುವ ವರ್ಗಗಳಿಗೆ ಬೇಸರ ಆಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಮಾತಿನಿಂದ. ಈ ಕಾರಣಕ್ಕೆ SC ST ಮತ್ತು OBC ಸಮುದಾಯಗಳಿಂದ ವಿರುದ್ಧ ಮತ ಚಲಾವಣೆ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಈ 2 ಪ್ರಮುಖ ಕಾರಣಗಳು. ಇನ್ನೂ ಒಂದು ಕಾರಣ ನೋಡೋದಾದರೆ, ಅಂಬಾನಿ ಅದಾನಿ ಬಗ್ಗೆ ಟೀಕೆ ಮಾಡಿದ್ರಂತೆ ಭಾಷಣಗಳಲ್ಲಿ. ಅಂಬಾನಿ ಅದಾನಿ ಜೊತೆ ಮೋದಿ ಇದ್ದಾರೆ ಎಂದು ಟೀಕೆ ಕೂಡ ಮಾಡಿದ್ರಂತೆ. ಕ್ರೋನಿ ಕ್ಯಾಪಿಟಲಿಸಂ ವಿರುದ್ಧ ರಾಹುಲ್ ಗಾಂಧಿ ಪ್ರಚಾರ ಕೂಡ ಮಾಡಿದ್ರಂತೆ. ಈ ರೀತಿಯಾದ ಕಾರಣಗಳು ಮಹಾರಾಷ್ಟ್ರದಲ್ಲಿ ಅಂಬಾನಿಯಿಂದ ಉದ್ಯೋಗ ಸೃಷ್ಟಿ ಹಾಗೂ ಅಂಬಾನಿ ವಿರುದ್ಧ ಟೀಕೆಯನ್ನು ಒಪ್ಪದ ಮಹಾರಾಷ್ಟ್ರೀಗರು ಈ ಒಂದು ಮತಗಳ ಮೂಲಕ ತಮ್ಮ ಒಂದು ಆನ್ಸರನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳು ಮಹಾರಾಷ್ಟ್ರದ ಮತದಾರರಿಗೆ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಮೀಸಲಾತಿಗೆ ಸಂಬಂಧಪಟ್ಟಂತೆ, ಸಾವರ್ಕರ್ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಗಳನ್ನು ನೀಡಿ ಅಲ್ಲಿ ಒಳಗುರಿಯಾಗಿರ್ತಕ್ಕಂಥದ್ದು ಅಲ್ಲಿನ ಸ್ವತಃ ಅವರ ಒಂದು ಪಕ್ಷದ ನಾಯಕರೇ ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರೇ ಕಾರಣ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ ಸೋಲು ಕಾಣಲು ರಾಹುಲ್ ಗಾಂಧಿ ಅವರೇ ಕಾರಣ ಅಂತ ಹೇಳಿಕೊಳ್ಳಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.